ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಪೆಪ್ಪರ್ ಚಿಕನ್, ಡ್ರೈ ಚಿಕನ್ ಮಾಡ್ತಿದ್ದೇನೆ. ತುಂಬ ಚೆನ್ನಾಗಿರ್ತದೆ ನೋಡಿ. ಇದು ಸೈಡ್ ಡಿಶ್ ಆಗಿ ನಾವು ತಗೊಳ್ಬೋದು. ತುಂಬ ಒಳ್ಳೆ ಟೇಸ್ಟ್ ಇರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈ ರೆಸಿಪಿ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನೊಂದು ಬೌಲ್ ತಗೊಂಡಿದ್ದೇನೆ. ಇದಕ್ಕೆ ಒಂದು 600 ಗ್ರಾಮ್ ಚಿಕನ್ನು ತೊಳೆದು ತಗೊಂಡಿದ್ದೇನೆ, ಹಾಕ್ಕೊಳ್ತೇನೆ ಫ್ರೆಂಡ್ಸ್. ನಾನು 2 ಟೇಬಲ್ ಸ್ಪೂನ್ ಮೊಸರು ತಗೊಂಡಿದ್ದೇನೆ, ಹಾಕ್ಕೊಳ್ಳೋಣ. ಇದು ಮ್ಯಾರಿನೇಟ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇಲ್ಲಿ 2 ಟೇಬಲ್ ಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತೇನೆ. ಪೆಪ್ಪರ್ ಚಿಕನ್ ಅಲ್ವಾ, ಹಾಗಾಗಿ ಪೆಪ್ಪರ್ ಪೌಡ್ರ್ ಜಾಸ್ತಿನೇ ಬೇಕಾಗ್ತದೆ. ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೇನೆ. 1/2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್, ಒಂದು 1/4 ಟೀ ಸ್ಪೂನು ಹಳದಿ ಪೌಡರ್, ಅರಿಶಿನ ಪೌಡರ್ ಫ್ರೆಂಡ್ಸ್. ಸ್ವಲ್ಪ ಕಸ್ತೂರಿ ಮೇಥಿ ತಗೊಂಡಿದ್ದೇನೆ, ಅದನ್ನು ಕೂಡ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಟೇಸ್ಟ್ ಅರೋಮಾ ಎಲ್ಲ ಚೆನ್ನಾಗಿರ್ತದೆ. 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ ಫ್ರೆಂಡ್ಸ್, ಹಾಕ್ತೇನೆ ಫ್ರೆಂಡ್ಸ್. ರುಚಿಗೆ ಅನುಸಾರ ಉಪ್ಪು ಸೇರಿಸೋಣ, ಮತ್ತು ಆಮೇಲೆ ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗ್ತದೆ. ಇದು ಮ್ಯಾರಿನೇಟಿಗೋಸ್ಕರ ಸ್ವಲ್ಪ ಹಾಕಿದ್ದೇನೆ ಫ್ರೆಂಡ್ಸ್. 1/2 ಲೆಮನ್ ತಗೊಂಡಿದ್ದೇನೆ, ಇದು ಜ್ಯೂಸ್ ಹಾಕ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಎಲ್ಲ ಹಾಕಿ ಆಗಿದೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಮ್ಯಾರಿನೇಟ್ ಮಾಡಿ ಒಂದು 15 ಮಿನಿಟ್ಸ್ ಇಡಬೇಕಾಗ್ತದೆ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಡ್ಬೋದು, ಹೊರಗೆ ಕೂಡ ಇಡ್ಬೋದು. ಒಂದು 15 ನಿಮಿಷ, 10ರಿಂದ 15 ನಿಮಿಷ ಇಡಬೇಕಾಗ್ತದೆ. ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಈ ಬ್ಯಾಚುಲರ್ಸಿಗೆಲ್ಲ ಇದು ಬೆಸ್ಟು. ಒಂದು ರಸಮ್ ಏನಾದರೂ ಇದ್ದರೆ ಸೈಡಲ್ಲಿ ತಿನ್ನಲಿಕ್ಕೆ, ನೆಂತ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ. ಓಕೆ, ಆಗಿದೆ. ಒಂದು 15 ಮಿನಿಟ್ಸ್ ಇಡ್ತೇನೆ ಫ್ರೆಂಡ್ಸ್. ಒಂದು ಕಡಾಯಿ ಇಟ್ಕೊಂಡಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ, ಹಾಕಿದೆ. ಬಿಸಿ ಹೀಟ್ ಆಗಿದೆ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿಯನ್ನು ಹಚ್ಚಿಟ್ಕೊಂಡಿದ್ದೇನೆ, ಆ್ಯಡ್ ಮಾಡೋಣ. ಈಗ ಫ್ರೆಂಡ್ಸ್ 2 ಗಡ್ಡೆ ಈರುಳ್ಳಿ ತಗೊಂಡಿದ್ದೇನೆ, ಹಚ್ಚಿಟ್ಕೊಂಡಿದ್ದೇನೆ, ಆ್ಯಡ್ ಮಾಡ್ತೇನೆ. ಸ್ವಲ್ಪ ಚಿಕ್ಕದಾಗಿ ಹಚ್ಕೊಳ್ಳಿ ಫ್ರೆಂಡ್ಸ್, ಯಾಕೆಂದರೆ ಇದು ಡ್ರೈ ಮಾಡೋದಲ್ವಾ, ನಾವು ಏನು ವಾಟರೆಲ್ಲ ಆ್ಯಡ್ ಮಾಡೋದಿಲ್ಲ. ಅದು ಚಿಕನಲ್ಲಿ ನೀರು ಬಿಟ್ಟಿರ್ತದಲ್ವ, ಅದರಲ್ಲೇ ಇದು ಬೇಯಬೇಕಾಗ್ತದೆ. ಫ್ರೆಂಡ್ಸ್ ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಒಂದು ಟೊಮೆಟೊವನ್ನು ಹಚ್ಚಿಟ್ಕೊಂಡಿದ್ದೇನೆ, ಹಾಕ್ತೇನೆ. ಆಪ್ಷನಲ್ ಫ್ರೆಂಡ್ಸ್, ಇದ್ರೂ ಹಾಕ್ಬೋದು, ಹಾಕದೇನೂ ಇರ್ಬೋದು, ತೊಂದರೆ ಇಲ್ಲ. ನಾನು ಹಾಕಿದ್ದೇನೆ, ಚೆನ್ನಾಗಾಗುತ್ತಂತ ಹಾಕಿದ್ದೇನೆ ಫ್ರೆಂಡ್ಸ್. 3 ಹಸಿಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೇನೆ, ಆ್ಯಡ್ ಮಾಡೋಣ. ಫ್ರೆಂಡ್ಸ್, ಚೂರು ಉಪ್ಪು ಸೇರಿಸ್ತೇನೆ, ಟೊಮೆಟೊ ಬೇಗ ಕುಕ್ ಆಗಲಿ ಅಂತ. ಜಾಸ್ತಿ ಏನು ಹಾಕ್ಕೊಳ್ಬೇಡಿ, ಯಾಕೆಂದರೆ ಚಿಕನಿಗೆ ನಾವು ಮ್ಯಾರಿನೇಟ್ ಮಾಡುವಾಗ ಉಪ್ಪು ಹಾಕಿದ್ದೇವೆ. ಮತ್ತು ಇಲ್ಲಿ ಕೂಡ ನಾವು ಜಾಸ್ತಿ ಉಪ್ಪು ಸೇರಿಸಿದರೆ ಮತ್ತು
ಚಿಕನ್ ತಿನ್ನಲಿಕ್ಕಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿದೆ. ಈರುಳ್ಳಿ ಟೊಮೆಟೊವನ್ನು ಹೀಗೆ ಮಾಡಿದರೆ ಈಸಿಯಾಗಿ ಸ್ಮ್ಯಾಶ್ ಆಗ್ತದೆ ನೋಡಿ, ಅಷ್ಟಾದರೆ ಸಾಕು. ಓಕೆ, ಈಗ ಮ್ಯಾರಿನೇಟ್ ಮಾಡಿ ಇಟ್ಟಂಥ ಒಂದು 15 ಮಿನಿಟ್ಸ್ ಇಟ್ಟಿದ್ದೇನೆ ಫ್ರೆಂಡ್ಸ್. ಒಂದು 10 ಮಿನಿಟ್ಸ್ ಇಟ್ಟರು ಸಾಕು. ಇದನ್ನು ಆ್ಯಡ್ ಮಾಡೋಣ. ಮಿಕ್ಸ್ ಮಾಡೋಣ. ಸ್ವಲ್ಪ ಎಲ್ಲ ಟರ್ನ್ ಮಾಡಬೇಕಾಗ್ತದೆ. ಈ ರೆಸಿಪಿಯಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡುವಂಥದ್ದು. ಯಾರು ಗೊತ್ತಿಲ್ಲದವರು ಕೂಡ ಒಂದು ಸರಿ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ಮಾಡ್ತಾರೆ. ಈಗ ಯಾರಿಗೂ ಕೂಡ ಟೈಮ್ ಇಲ್ಲಲ್ಲ ಫ್ರೆಂಡ್ಸ್, ಎಲ್ಲ ಕಾಲೇಜಿಗೆ ಹೋಗೋರು, ಜಾಬ್ ಮಾಡುವವರು ಎಲ್ಲ ಬ್ಯುಸಿಯಾಗಿರ್ತಾರೆ. ಕೆಲಸ ಮುಗಿಸಿ ಬಂದ ಮೇಲೂ ಕೂಡ ಈ ಥರ ಚಿಕನನ್ನು ಒಂದು 15 ಮಿನಿಟ್ಸ್ ಇದ್ದರೆ ಸಾಕು ಕುಕ್ ಮಾಡಲಿಕ್ಕೆ. ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಮಸಾಲ ಪೌಡ್ರೆಲ್ಲ ಒಂದು ರೆಡಿ ಇದ್ದರೆ ಈಸಿಯಾಗಿ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಒಂದು 15 ಮಿನಿಟ್ಸ್ ಕುಕ್ ಆಗಲಿ. ಹಾಗೆ ಮಧ್ಯೆ ಮಧ್ಯೆ ಒಂದೊಂದು ಸರಿ ನೋಡಿಕೊಂಡು ಸ್ವಲ್ಪ ಟರ್ನ್ ಮಾಡ್ಕೊಳ್ಬೇಕಾಗ್ತದೆ. ಇದು 15 ಮಿನಿಟ್ಸ್ ಕುಕ್ ಆಗಬೇಕಾಗ್ತದೆ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್, ಉಪ್ಪನ್ನು ಇನ್ನೊಮ್ಮೆ ನೋಡಿ, ಇದು ಬೆಂದ ಮೇಲೆ ಸ್ವಲ್ಪ ಬೇಯ್ತದಲ್ವ, ಆಗ ನೋಡಿ ಆಮೇಲೆ ಉಪ್ಪು ಸೇರಿಸೋಣ ಬೇಕಿದ್ದರೆ. ಒಂದು 15 ಮಿನಿಟ್ಸ್ ಕುಕ್ ಆಗಲಿ. ಓಕೆ ಫ್ರೆಂಡ್ಸ್, ಮಧ್ಯೆ ಒಮ್ಮೆ ನೋಡಬೇಕಾಗ್ತದೆ, ಸ್ವಲ್ಪ ಟರ್ನ್ ಮಾಡಬೇಕಾಗ್ತದೆ. ಫಿಫ್ಟೀನ್ ಮಿನಿಟ್ಸ್ ಕುಕ್ ಆಗಲಿಕ್ಕೆ ಆದರೆ ಮಧ್ಯೆ ಒಂದು 2-3 ಸರಿ ನಾವು ನೋಡಬೇಕಾಗ್ತದೆ ಫ್ರೆಂಡ್ಸ್. ಯಾಕೆಂದರೆ ವಾಟರ್ ಏನು ಆ್ಯಡ್ ಮಾಡೋದಿಲ್ಲ ಅಲ್ವಾ, ಹಾಗಾಗಿ ನಾವು ಸ್ವಲ್ಪ ಚಿಕನನ್ನು ಹೀಗೆ ಟರ್ನ್ ಮಾಡಿ ಹಾಕಬೇಕಾಗ್ತದೆ. ಓಕೆ, ಲಿಡ್ ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್. ಇನ್ನೊಮ್ಮೆ ಟರ್ನ್ ಮಾಡಿಕೊಳ್ಳುವ. ನೋಡಿ, ಕುಕ್ಕಾಗಿ ಬಂದಿದೆ. ಇದು ಕಾಳು ಮೆಣಸಿನ ಪೌಡ್ರದ್ದು ಸ್ಮೆಲ್ ಗಮ್ಮ ಅಂತ ಇದೆ ಫ್ರೆಂಡ್ಸ್. ಪೆಪ್ಪರ್ ಪೌಡರ್. ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗಬೇಕು. ಫ್ರೆಂಡ್ಸ್ ನೋಡಿ, ಆಗಿದೆ, ಡ್ರೈ ಆಗಿದೆ ನೋಡಿ. ಪೆಪ್ಪರ್ ಚಿಕನ್ ಡ್ರೈ ರೆಡಿಯಾಗಿದೆ ನೋಡಿ. ನೀವು ಕೂಡ ಮನೆಯಲ್ಲಿ ಮಾಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನೋಡಿ. ಇದು ರಸಮ್ ಜೊತೆಗೆ, ಬೇಳೆ ಸಾರು ಜೊತೆಗೆಲ್ಲ ತುಂಬ ಚೆನ್ನಾಗಿರ್ತದೆ ನೆಂಚ್ಕೊಳ್ಳಿಕ್ಕೆ ನೋಡಿ. ಹೀಗೆ ಡ್ರೈ ಬರಬೇಕು. ಚೆನ್ನಾಗಿ ಬೆಂದಿದೆ ಚಿಕನ್. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ಸರ್ವ್ ಮಾಡೋಣ. ಇದು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತೇನೆ. ಸರ್ವ್ ಮಾಡೋಣ.